ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಡೆದ ಪರಿಭವ ಪ್ರವೇಶಿದೆ ಜೀವ ತಡೆದ ಪರಿಭವ ಪ್ರವೇಶಿದೆ ಜೀವ ತಡೆದ ಪರಿಭವ ಪ್ರವೇಶಿದೆ ಜೀವ ತಡೆದ ಪರಿಭವ ಪ್ರವೇಶಿದೆ ಜೀವ ಸರ್ವೇಶ ಕೊಡುತ್ತಿರ ವಿಭವ ಪರಮಾತ್ಮ ಸರ್ವೇಶ ಕೊಡುತ್ತಿರ ವಿಭವ ಚಲಿಸುವುದನ್ನ ವರದ ನಿಜಾತ ಕಲುಷಿತ ಮನದ ಚಲಿಸುವುದನ್ನ ವರದ ಚಲಿಸುವುದನ್ನ ವರದ ಚಲಿಸುವುದನ್ನ ವರದ ಹೇ ಕೃಷ್ಣ, ದೀನ ದಯಾನಿದೆ ವಾಸುದೇವ, ನನಗೆ ನಿನ್ನ ಹೊರತಾಗಿ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸಭಿಕರ ಸಮಕ್ಷಮದಲ್ಲಿ ಆ ದುಶಾಸನದಿಂದ ಅಪಮಾನಕ್ಕೊಳಪಟ್ಟೆನು. ರಾಜ್ಯ ನಗರವನ್ನು ತ್ಯಾಗ ಮಾಡಿ ಭಿಕ್ಷುಕಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದು ಆಯಿತು. ಕದ್ದ ಕಳ್ಳರಂತೆ ತಲೆಮರೆಸಿಕೊಂಡು ಕೀಚಕನ ಭಂಗವನ್ನು ಸಹಿಸಿದೆನು. ನನ್ನ ಕಷ್ಟಗಳು ಕಳೆದವು. ಕೊನೆಗೆರಡು ದಿನಗಳಾದರೂ ಸುಖವಾಗಿರುವೆನೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ, ಇನ್ನು ಅದೇನೇನು ಬರೆದಿರುವೆ. ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಏಕೆ? ಏನಾಯಿತು? ನಿಷ್ಕಾರಣ ಅಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಾಲಿಯ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದರೂ ಪುರುಷರು. ನಿಮ್ಮನ್ನು ಯಾರಾದರೂ ದೂರಿದರೆ, ಅಪಮಾನ ಪಡಿಸಿದರೆ ಸ್ವತಃ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವು ಹಾಗಲ್ಲ. ಅವರು ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು
ಅವರಿಗೆ ಅನ್ಯರ ಆಶ್ರಯ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭವಸ್ವರೂಪನಾದ ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸರಿಸದಾದೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸರಿಸದಾದೆ. ಸರಿಯೇ ನಿಮಗೆ ಸಮ್ಮತವಾಯಿತು ಪ್ರಾಣೇಶ್ವರ. ದೇವಿ, ಸರಿಯೇ ನಿಮಗೆ ಸಮ್ಮತವಾಯಿತು, ಸರಿಯೇ ನಿಮಗೆ ಸಮ್ಮತವಾಯಿತು. ಇನಿಯ ಕೇಳು ನನ್ನ ಕಥೆಯ, ಕಥೆಯ ವ್ಯಥೆಯ. ಪಾಂಡವರ ಪತ್ನಿಯೇ ವರನಿಂದ ಸರಿಸದಾದೆ. ಪಾಂಚಾಲಿ, ಪಾಂಡವರ ಪತ್ನಿಯೇ ಪರನಿಂದ ಸರಿಸದಾದೆ. ಈ ಶೂರತನವು ಏಕೆ ಬರಿದಾಯ್ತೆ ನನ್ನ ಬಯಕೆ. ಈ ಶೂರತನವು ಏಕೆ ಬರಿದಾಯ್ತೆ ನನ್ನ ಬಯಕೆ. ಸರಿಯೇ ನಿಮಗೆ ಸಮ್ಮತವಾಯಿತು, ಸರಿಯೇ ನಿಮಗೆ ಸಮ್ಮತವಾಯಿತು. ಇನಿಯ ಕೇಳು ನನ್ನ ಕಥೆಯ, ಕಥೆಯ ವ್ಯಥೆಯ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞಾಪಿಸಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ, ರೋದಿಪೆ ಕರುಣಿ ಮಣಿಯನಿ ಏಕೆ ರೋದಿಪೆ. ಅಗ್ರಜನಾದೆಯ ಮೀರಿ ಸಿಕ್ಕುವುದರ ಸೇರಿ. ದೇವಿ, ಅಗ್ರಜನಾದೆಯ ಮೀರಿ ಸಿಕ್ಕುವುದರ ಸೇರಿ. ಭಕ್ತಿಸಿದೆ ಪದಾಂಗಗಳ ಕಲಾಗೆ ಬಿಡುಗಡೆ ಹೃದಯ. ಪದಾಂಗಗಳ ಮುತ್ತಲಾಗೆ ಬಿಡುಗಡೆ ಹೃದಯ. ಏಕೆ ರೋದಿಪೆ ಕರುಣಿ ಮಣಿಯನಿ ಏಕೆ ರೋದಿಪೆ. ದೇವಿ, ಬಿಡುಬಿಡಿ ಹಳಲ ಮಹಿಳೆ ಕಳಿಸರ ಹೊಳಲ. ಬಿಡುಬಿಡಿ ಹಳಲ ಮಹಿಳೆ ಕಳಿಸರ ಹೊಳಲ. ಕಲಿವಿದಾರಿಗಳ ಕಡಿಯಲು ಬಿಡಲು, ಕಲಿವಿದಾರಿಗಳ ಕಡಿಯಲು ಬಿಡಲು. ಏಕೆ ರೋದಿಪೆ ಕರುಣಿ ಮಣಿಯನಿ ಏಕೆ ರೋದಿಪೆ. ಹೇಗೆ ರೋದಿಪೆ, ಹೇಗೆ ರೋದಿಪೆ. ಅಣ್ಣನ ಒಂದು ದಿನದ ವೇಗದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯುವುದಕ್ಕೆ ಬಿಟ್ಟಿದ್ದಲ್ಲ. ಅಣ್ಣನ ಪ್ರಾಂಶಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆಹಾ ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಆಹಾ ಈ ದಿನ ದುಃಖಿಸಲು ಕಾರಣವೇನು ನನ್ನೊಡೆ ತಿಳಿಸಬಾರದೆ? ಆಹಾ ತಿಳಿಸುವೆನು. ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವೆಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲ. ಅದು ಇಂದಿನ ಮಾತು. ಆಹಾ ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆನು. ಅಲ್ಲಿಗೆ ಆ ದುರಹಂಕಾರಿ ದುರ್ಯೋಧನನ ಪತ್ನಿ ಭಾನುಮತಿಯೂ ಸಹ ಬಂದಿದ್ದಳು. ಆಕೆಯು ನನ್ನನ್ನು ಕಂಡು, ದ್ರೌಪದಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತರನ್ನು ಆಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟಿವೆ ಅಷ್ಟೇ ಎಂದು
ಕೇಕೆ ಹಾಕಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಯಾರು ಯಾರು ರಾಯಭಾರಿಗೆ ಹೋದವರು? ಮತ್ತಿನ್ನಾರು, ನಮ್ಮ ಅಣ್ಣರಾದ ಶ್ರೀಕೃಷ್ಣ ಪರಮಾತ್ಮರಲ್ಲವೇನು? ಗೋಪಿಕಾಂಗನಲ್ಲಿ ವಿಳಾತನಾದ ಇಪ್ನಾದ ಯದುಪತಿಯು ಯುದ್ಧವನ್ನು ಮರೆಯುವ ಸಹಜ. ಅರ್ಜುನ ದ್ವಾರಕಿನ ಹಿಂದಿರುವಾಗಲೇ ಈಗ ಆಗಬಹುದೆಂದು ಬಯಸಿದನು. ಅದು ಇರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರ ಉತ್ತರವನ್ನೇ ಕೊಟ್ಟಿರುವೆ. ನೀನು ನನ್ನ ಸಂಗಡ ಕದಲು ಆಡುವುದರಲ್ಲಿಯೇ ನಿನ್ನ ಜೊತೆಯನ್ನು ಮುಗಿಸೇ ಎಂದು ಭಾವಿಸಿದೆನು. ಅದಿರಲಿ, ಬಾ, ಇಂಥ ಸಂತೋಷ ಸಮಯದಲ್ಲಿ ಬಾ, ಕುಳಿತುಕೋ. ಬಾ. ಬಲು ಜಾಣೆ. ಜಾಣೆ ಮುದ್ದಾಡುವೆ ಬಾಬಾ. ಜಾಣೆ ಮುದ್ದಾಡುವೆ ಬಾಬಾ. ರಾಣಿಯು ನೀನೆ, ಜೀವನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆ ಬಾಬಾ. ದೇವಿ, ತೊಡೆಯನ್ನು ಮುರಿದು ತುಳ್ಳದು ಶಾಸನ ಗೌರವನ ತೊಡೆಯನ್ನು ಮುಡಿಯನ್ನು ಕಟ್ಟಿದ ಬಿಚ್ಚಿದ ಮುಡಿಯನ್ನು ಕಟ್ಟಿದ ಕಾಣುವೆ ಪ್ರೀತಿಯ ರಾಣಿಯು ನೀನೆ. ಸ್ವಾಮಿ ದೇವಿ, ಅದಕ್ಕೆ ಇನ್ನು ಸಮಯವಿದೆ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ಸಮಯವಿದೆ, ಶೃಂಗಾರಕ್ಕೆ ಭೀಮಾ. ರಮತೆಯ ಮನಕ್ಕೆ ಎಂದೆನ್ನವೆ ರಾಮ. ರಮತೆಯ ಮನಕ್ಕೆ ಎಂದೆನ್ನವೆ ರಾಮ. ಸಮಯವಿದೆ.
ಹೌದು ದೇವಿ. ಆಹಾ. ಗೌರವ ಶಿರವ ಧರೆಯಳು ನೀನು. ಆಗ ಪ್ರಾಣೇಶ್ವರ ಯಾವಾಗ ಪಾಂಚಾಲಿ ಚೆಲ್ಲದ ಸೇರುವೆ ಪ್ರಾಣೇಶ್ವರ ದೇವಿ ಚೆಲ್ಲದ ಸೇರುವೆ ಯಾವಾಗ ಪಾಂಚಾಲಿ ಆಹಾ ಕಾಂತೆಯ ನೀನು ಚೆಲ್ಲದ ಸೇರುವೆ ಕಾಂತೆಯ ನೀನು ಚೆಲ್ಲದ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಪ್ರಾಣೇಶ್ವರ ದೇವಿ ನಿಮಗೆ ನೆನಪಿದೆ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದಿರಿ. ಪುನಃ ನನ್ನ ಬಾಯಿಂದ ಪ್ರತಿವಾಕ್ಯನ್ನು ಕೇಳಲು ಬಯಸಿವ್ಯಾ? ಮಾಡಿದ ಪ್ರತಿಯನ್ನು ಮರೆಯುವಂತೆ ಹೇಳಿಲ್ಲ ಭೀಮಸೇನ. ಆಹಾ, ನುಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ನಾನು ಸುಮ್ಮನೆ ಇಚ್ಛಿಸಿದರೇನಾಯಿತು? ನೀವೆಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನೇ ಆದರೂ ನಿಲ್ಲಿಸುತ್ತೇನೆ. ಧರ್ಮಪಾಯನ ಎದುರಿಸನ್ನು ದುರ್ಯೋಧನ ಅಂತ ಅಪರಾಧ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಹಿಂಸಲಾರೆ ಕೌರವರನ್ನು ಮರಣಗೊಳಿಸದೆ ದರಿಯಲ್ಲಿರುವ ಬಿಡುತ್ತೇನೆ. ಕೌರವರನ್ನು ಮರಣಗೊಳಿಸದೆ ದರಿಯಲ್ಲಿರುವ ಬಿಡುತ್ತೇನೆ. ನರನವರ ರಕ್ತಪಾನ ಮಾಡಲಿರುವೆನೆ. ನರನವರ ರಕ್ತಪಾನ ಮಾಡಲಿರುವೆನೆ. ಹತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಹೋಗಲಿ ಮೆಟ್ಟಿಕೊಳ್ಳುವೆ. ಹತ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಹೋಗಲಿ ಮೆಟ್ಟಿಕೊಳ್ಳುವೆ. ನರಮಣಿ ತೊಳೆದ ಕಿರಿದವರ ಕುಟ್ಟಿಕೊಳ್ಳುವೆ, ಹರಿಗಳು ಕುಟ್ಟಿಕೊಳ್ಳುವೆ. ನರಮಣಿ ತೊಳೆದ ಕಿರಿದವರ ಕುಟ್ಟಿಕೊಳ್ಳುವೆ, ಹರಿಗಳು ಕುಟ್ಟಿಕೊಳ್ಳುವೆ. ದುರ್ಲ ಕೌರವರನ್ನು ಮರಣಗೊಳಿಸದೆ ಸರಿಯಲ್ಲಿರುವೆ ಬಿಡುತ್ತೇನೆ. ನರನವರ ರಕ್ತಪಾನ ಮಾಡಲಿರುವೆನೆ. ನರನವರ ರಕ್ತಪಾನ ಮಾಡಲಿರುವೆನೆ. ಆಗಲೇ ಭೀಮಸೇನನು ಸಂಧ್ಯಾ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತಾಗಿ ಮತ್ತಾರು ಶಕ್ತರಲ್ಲ. ಹೌದು ಪ್ರಿಯ ಸಹೋದರ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿಹುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯಳೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು. ಪಾರ್ಥ, ನಾವು ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ಭೀಮಸೇನನ ಕೋಪವನ್ನು ಉಪಶಮನಗೊಳಿಸುವುದೇ ನನಗೊಂದೊಂದು ಸಾರಿ ದುಸ್ಸಾಹಸವಾಗಿ ತೋರುತ್ತಿರುವುದು. ಭೀಮಸೇನ ತಮ್ಮ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ? ಈ ನನ್ನ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೇನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮಾನಿಸಬಹುದು, ಬೆಂಬಲ ಸಾಧ್ಯವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸಿದೆನು. ನತ್ರ ಭಿಕ್ಷಿಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಸಂಧ್ಯಾಚರಣೆ ಮಾಡಲು ಪಾಂಡುರಾಜೇನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆ ನಾನು ಸಹಿಸತಕ್ಕನಲ್ಲ. ಇದಕ್ಕಾಗಿ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ.
ನಾನು ಮತ್ತೆ ನನ್ನ ಗದೆ ಬೇಡ ಗುರುಗಳು ಸಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿತರಾಗಿ ನಿಮ್ಮ ಸಂಧ್ಯಾಭಾಸವನ್ನು ಮಾಡ್ತೀರಿ, ನನಗೆ ದೊರೆತನ್ನು ನಾನು ಮಾಡುವೆನು. ಭೀಮಸೇನ ಭೀಮಸೇನ ಅಗ್ರಜ, ದುಡುಕಬೇಡ, ಸೈರಿಸಿಕೋ. ಕೋಪ ಬೇಡವಣ್ಣ. ಧರ್ಮರಾಯನು ನಮಗೆಲ್ಲರಿಗೂ ಇರೇನು. ಆತರ ಇಚ್ಛೆಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಪಾಂಚಾಲಿ ಇದಕ್ಕೇನು ಹೇಳಿವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ
ವಿಚಾರಕ್ಕಾಗಿ ನಾವೇನು ಕಾಣುತ್ತದೆ ಪಾಂಚಾಲಿ. ಆದ್ದರಿಂದ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತರನ್ನು ಕಳಿಸಲು ಇದೇನು ಮದುವೆಯ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗೆ ಇಲ್ಲದೆ ಹೋಯಿತಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ನೀಡಿದ. ಈಗ ಶ್ರೀಕೃಷ್ಣ ಪರಮಾತ್ಮರನ್ನು ಕಳಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ ಮುಕುಂದ ಮುರಹರಿಯರ ಆಗಮನ. ಏನೀ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲ ಹೇಳುವುದರಿಂದ ನನಗಾಗ ಪ್ರಯೋಜನವಿಲ್ಲ. ನಿಮ್ಮ ಅಭಾವರ್ತನ ಉತ್ತರ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆ ನಡೆಯುವ ಸ್ವತಂತ್ರ ಮಾತ್ರ ನಮಗಿರಲಿ. ಆಹಾ ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅದು ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಅಣ್ಣ, ಪರಮಾತ್ಮ ಭಕ್ತರ ಪೌರೇವ ಭಗವಂತನೇ, ಮುಕ್ತಿಯ ನೀಡುವ ಮುರಹರಿಯೇ. ಪರಮಾತ್ಮ ಭಕ್ತರ ಪೌರೇವ ಭಗವಂತನೇ, ಮುಕ್ತಿಯ ನೀಡುವ ಮುರಹರಿಯೇ. ಭಕ್ತರ ಪೌರೇವ ಭಗವಂತನೇ, ಮುಕ್ತಿಯ ನೀಡುವ ಮುರಹರಿಯೇ. ಭಕ್ತರ ಪರವ ಭಗವಂತನೇ, ಮುಕ್ತಿಯ ನೀಡುವ ಮುರಹರಿಯೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ಚಮನ ಮೋಹನ, ತಾರುಣ್ಯ ಗುಣಶೀಲ ನವಚೇತನ. ಕಾಂಚನಲಾತ ಚಮನ ಮೋಹನ, ತಾರುಣ್ಯ ಗುಣಶೀಲ ನವಚೇತನ. ಮನ ಮೋದನ, ತರುಣ್ಯ ಗುಣಶೀಲ ನವಚೇತನ. ಸಂಜಗಳ ತಾಕ್ಷ ಮನ ಮೋದನ, ತರುಣ್ಯ ಗುಣಶೀಲ ನವಚೇತನ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಮಾಧವ, ನಿತ್ಯ ಕಲ್ಯಾಣ ಗುಣ ಮಾಧವ. ಕರುಣಾನಿಧಿ ಮಾಧವ, ಮಾಧವ, ಮಾಧವ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ದೇವ. ವಿಜಯಶಾಲಿಯಾಗೋ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧ್ಯಾ ವಿಚಾರವೂ ನಡೀತೆ ಪರಮಾತ್ಮ. ಓಹೋ, ನಡೆಯಿತಷ್ಟೇ. ಪಾಂಚಾಲಿ, ನನಗಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ಮಾಡಲಿ, ನನಗೆ ತೋರಿದ ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವುದಲ್ಲಿ ನನ್ನ ತಾಳ್ಮೆಯ ಮುಗಿದುವುದು. ಅಣ್ಣ, ಸ್ವಾಮಿ, ಸಭೆಯಲ್ಲಿ ಮುಂದೆ ಏನಾಯಿತು?
ಎಲ್ಲವೂ ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ತಡೆಯಲಾರು ಕುಣಿಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ಅಭಿಮತ. ಅಜ್ಞಾತವಸನಪದಿಂದ ಅರ್ಜುನನ ಕೈಗೆ ಬಳೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮ 5 ಸೀರೆ ಬಿಡಲು ಅಪೇಕ್ಷಿಸಿದ ಯಾದವಾಗ್ರಣಿ ಪಾಂಡುಪುತ್ರ ಮೇಲೆ ನಿನಗೆ ಯಾಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರವೆಂದು ಮೊದಲೇ ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗಂತ ಸಂಬಂಧ ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಸಭೆಯಲ್ಲಿ ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ಅವರಿಗೆ ತಿಳಿಸಿದನು. ಅದಕ್ಕೆ ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾದ್ಯವನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಯಿತೆ. ಕೃಷ್ಣ, ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರ್ಸ ಬಲವನ್ನು ನೀವೇ ಬಂಧಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇವೆಯನ್ನು ತೀರಿಸಿದ ಬಿಡನು. ಭೀಮಸೇನ, ಇಲ್ಲಯ್ಯ, ನೀನು ನಿಜವಾಗಿಯೂ ಇಡಂಬಾಪತಿಯೇ ಸರಿ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸನ್ನು ಆಳುವುದಾದರೂ ಹೇಗೆ ಸಾಧ್ಯ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದಯ್ಯ. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿಲಾರದು. ಹೇಳು ಕೃಷ್ಣ, ಏನೋ ಸಂದೇಶ? ಭೀಮಸೇನ, ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಕ್ಷಣಕಾಲ ನನ್ನ ಮುಂದೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲೇ ಹೇಳ್ಬಿಡು. ಇಲ್ಲ, ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ಹೇಳಲಾಗುವುದಿಲ್ಲ. ಈ ಪರ್ಯಾಸವಾಗಿ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಕೋಪ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ಕಾಲ ದೂರವಿಟ್ಟು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲೇ. ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಹಾಗಾದರೆ ಎಲ್ಲಿ ನಿನ್ನ ಗದೆಯನ್ನು ಕೊಡು. ಅರ್ಜುನ, ಸ್ವಲ್ಪ ಕಾಲ ಈ ಗದೆಯನ್ನು ಇಡಬೇಕು. ಹಾಗಾದರೆ ಈಗ ಕೇಳಿ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕಂಡೆಯ? ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಆದ್ದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಆಗಲಿ ಸ್ವಾಮಿ. ಹಾಗಾದರೆ ಆ ದುರ್ಯೋಧನ ಈಗ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ನನ್ನನ್ನು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ತಮ್ಮ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಕಾರ್ಯವು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಮಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನೇ ಮಟ್ಟಿತು. ನನ್ನ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು, ಆ ಕುಂಡಿಕ ಅವರನ್ನು ಈ ರೀತಿ ಅಪಮಾನಪಡಿಸಿದ್ದಾನೆ. ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನುಡಿದ ಕೌರವನ
ಮಾತ್ರವಲ್ಲ, ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಸಿಕರ ಘೋಷದಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪರಮಾತ್ಮ, ಈ ಪ್ರಶ್ನೆಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನಾನು ಎಂದಿಗೂ ಸಹ ಯುದ್ಧಕ್ಕೆ ಆಸೆಪಟ್ಟವನಲ್ಲ. ನಿಮ್ಮ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ. ಕೃಷ್ಣ, ನೀನಾದರೂ ಬಿಚ್ಚು. ಏನು, ಯಾರೂ ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಲೆ? ಎಲ್ಲರೂ ಕೇಳಿ ಭೀಮನ ಪ್ರತಿಜ್ಞೆಯನ್ನು. ನಾಳಿದ್ದಲ್ಲಿ ಕೌರವರ 99 ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುಳ್ಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿಡಿಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿನ ದುರ್ಯೋಧನ ಕೊನೆಯ ಈ ನನ್ನ ಗದಾಧರದಿಂದ ಮುರಿದು ಆತನ ರಾಜಕೀಟವನ್ನು ಈ ನನ್ನ ಗಿಡಗಾಲದ ವಾಂತು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರ ನರಕವೇ ಭಕ್ತವಾಗಲಿ. ವಿಷ್ಣು, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಏಕೆನ್ನ ಕಾಡುವೆಯ ಹೇ ವಿಧಿ, ಸಾಕೆನ್ನ ಜೀವನವು ಕೊನೆಗಾಣಿಸದಲೇ ವಿಧಿ. ಸುಖ ಸಾಗರದೊಳಗೆ ಸಾಗರದೊಳಗೆ ಜೀವನವು ಕೊನೆಗಾಣಿಸಲಿಯೇ.
ಸ್ಥಳವೂ ಇದೆಯಲ್ಲವೇ? ಈ ಸ್ಥಳದಲ್ಲಿ ನಿನ್ನ ಜನ್ಮ ವೃತ್ತಾಂತವು ತಿಳಿಯುವುದಾಗಿ ಹೇಳಿದನು. ಆ ನನ್ನ ಜನ್ಮ ವೃತ್ತಾಂತವು ಏನಿರುವುದು? ಹೇ ದೇವ, ಭಗವಾನ್ ಭಾಸ್ಕರ, ನನ್ನ ಮನದ ಅಂಧಕಾರವನ್ನು ಅಳಿಸಿ ಬೆಳಕಿನ ಭಾಗ್ಯ ಜ್ಯೋತಿಯ ಕಡೆಗೆ ತಿರುಗಿಸು. ಇದೋ ನನ್ನ ಅನಂತ ಪ್ರಣಾಮಗಳು. ಸಪ್ತಾಸ್ಪರತಮ ಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्य प्रणमाम्यहं तं सूर्य प्रणमाम्यहं अरियलाರದ ಘೋರ ಸಂಕೇತದಾಪ್ತಿಯನ್ನು ಕರ್ಣ ಕುಮಾರ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ? ಯಾರು ತಾಯಿ ನೀನು? ನೀನು ಸರ್ವಸಾಕ್ಷಿಯಾಗಿ ಪೂಜಿಸುವ ಈ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯ ಸ್ತ್ರೀಗಳನ್ನು ಕುಂತಿ ಎನ್ನುವರು ಕಂದ. ಕುಂತಿ, ಆ ನನ್ನ ವೈರಿ ಅರ್ಜುನನ ತಾಯಿ ಕುಂತಿ, ನನ್ನ ಎತ್ತ ತಾಯಿ ಕುಂತಿ. ಹೌದು ಅಮ್ಮ, ಕುಮಾರ. ಅಮ್ಮ, ಇದೋ ನನ್ನ ಅನಂತ ಪ್ರಣಾಮಗಳು. ಕೀರ್ತಿಶಾಲಿಯಾದ ಬಹುದಿನದ
ತಮ್ಮ ಅಮ್ಮ ಕುಮಾರ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ ಕುಮಾರ ಕರುಣೆಯ ತೋರಿದೆ ಕುವರನ ಪೊರೆದೆ ಮಾಡಿದ ಅಪರಾಧವೇನೆಂದು ಅಮ್ಮ ನಿನ್ನದಾವು ತಪ್ಪು ಇಲ್ಲಪ್ಪ. ನಾ ಮಾಡಿದ ಅಪರಾಧವೇನೆಂದು ಅಗಮ್ಯವೆನ್ನಿಸಿ ಜೀವನ ಅಗಮ್ಯವೆನ್ನಿಸಿ ಮಗನೆಂಬ ಮಮಕಾರ ಅಮ್ಮ, ಎಂತಹ ಕೀರ್ತಿಯಮ್ಮ ನನ್ನದು, ಎಂತಹ ಕೀರ್ತಿಯಮ್ಮ. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿರುವ ಜಲಚರಗಳು ಸಹ ಈ ಪಾಪಿ ದೇಹವನ್ನು ತಿನ್ನದೇ ಹಾಗೆ ಕಾಡಿನಲ್ಲಿ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಲುಹು. ಹೀಗಿರುವಲ್ಲಿ ಪ್ರಪಂಚವೆಲ್ಲವೂ ಸೂತ ನೀಚ ಈನ ಕುಲದವನೆಂದು ಹೇಳಿಸುತ್ತಿರುವಾಗ ನೀನದೆಲ್ಲವನ್ನು ಒಂದೇ ಒಂದು ವಾಕ್ಯದಲ್ಲಿ ಉತ್ತರಿಸಬಹುದಾಗಿದ್ದ ನೀನು ಹೇಕಮ್ಮ ನಿರ್ದಯಳಾದೆ? ಅಮ್ಮ, ಹೋಗಲಿ ಬಿಡು ತಾಯಿ, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ
ಪರಮ ಪಾಪಿಯಾಗುವೆನು. ಹೀಗಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಮಮತೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಋಣವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ ಕಂದ ಅಮ್ಮ, ಬಾರ ನಿನ್ನ ತಾಯಿನ ನೀನಯ್ಯ ಕರ್ಣ. ಈ ಜೀವ ನಿನದೇನಯ್ಯ ಕುಮಾರ. ಕರ್ಣ. ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನ್ನದೇನಯ್ಯ, ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ ಬಾರ. ಕುಮಾರ ಕಂದ. ಮನೆ ಮಂತ್ರದಿಂದ ಪಡೆದೆನು ನಿನ್ನ. ಹೌದು ಮಗನೇ, ನನ್ನ ಮಾತು ನಿಜವಪ್ಪ. ಮನೆ ಮಂತ್ರದಿಂದ ಪಡೆದೆನು ನಿನ್ನ. ಲೋಕಪವಾದಕ್ಕೆ ಜಲದೊಳಗೆ ಸೆದೆ ಕುಮಾರ. ಲೋಕಪವಾದಕ್ಕೆ ಜಲದೊಳಗೆ ಸೆದೆ ಕಣ್ಣೀರಿನ ಆರಾಧನೆ, ಈ ಜೀವದ ಈ ವೇದನೆ ಕುಮಾರ. ಕಣ್ಣೀರಿನ ಆರಾಧನೆ, ಜನ್ಮದ ಈ ವೇದನೆ, ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನದೇನಯ್ಯ. ಕುಮಾರ ಕರ್ಣ, ನೀನು ಈ ರೀತಿಯೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಕರ್ಣ,
ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪಚಾರವನ್ನು ನಾನು ಇದುವರೆಗೂ ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ನನ್ನಲ್ಲಿಯೇ ಇಟ್ಟುಕೊಂಡು ಅದೆಷ್ಟು ನೊಂದು ಬೆಂದೆನು. ಆ ಪರಮೇಶ್ವರನಿಗೊಬ್ಬನಿಗೆ ಗೊತ್ತಪ್ಪ. ಕರ್ಣ, ನೀನು ಜೀವಿಸಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನ ವಿಚಾರವನ್ನೆಲ್ಲ ತಿಳಿದ ಬಳಿಕ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನು ಕಂದ, ಓಡೋಡಿ ಬಂದೆನು. ಕುಮಾರ, ನೀನು ಆ ದಿನ ಮಗುವಾಗಿದ್ದಾಗ ಒಂದು ಮಾತನಾಡಲು ಶಕ್ತನಾಗಿರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಅದೆಷ್ಟು ನೊಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿದೆಯೋ. ಕರ್ಣ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅದೆಷ್ಟು ಅಪನಿಂದನೆಗೆ ಗುರಿಯಾದೆಯೋ. ಎಲ್ಲದಕ್ಕೂ ಈ ಪಾಪಿ ಕುಂತಿಯೇ ಕಾರಣಳು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕರ್ಣ, ಕ್ಷಮಿಸಪ್ಪ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡಿಯೇ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಹಾ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು. ಈ ಪಾಪಿ ಕರ್ಣನಿಗೆ ಅಂತ ಭಾಗ್ಯವೆಲ್ಲಿ ಬರಬೇಕು ತಾಯಿ, ಎಲ್ಲಿ ಬರಬೇಕು? ಕುಮಾರ, ಅಮ್ಮ, ಆದದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರರೊಡನೆ ಕೂಡಿ ಸುಖವಾಗಿ ಬಾಳುವೆಯಂತೆ. ಬಾ ಕಂದ, ಬಾ ಮಗು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ನಾನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಬದುಕಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಕುಮಾರ, ಹೆತ್ತ ತಾಯಿಯಾಗಿ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ನೀನು ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸಬಾರದು ಮಗನೇ. ಪಾಂಡವರ ಮೇಲಿನ ವೈರತ್ವವನ್ನು ಕಳೆ, ಸೌಭ್ರಾತೃ ದಾನ ಮಾಡು ಕರ್ಣ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು, ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂದರ್ಭವನ್ನು ಕಲ್ಪಿಸಿಕೊಂಡು ತೊರೆಯುವುದು ಧರ್ಮವೇ ತಾಯಿ? ಕೊಲೆ ಪಾತಕಕ್ಕಿಂತಲೂ ಕೊಲೆಯಾಗುವುದಿಲ್ಲವೇ? ನಿಶ್ಚಯ. ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ, ಇದರಿಂದ ನಮಗುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೇ ತಾಯಿ. ಇಂತಹ ಸನ್ನಿವೇಶದಲ್ಲಿ ವೀರ ಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಮಗು, ನಿನ್ನ ಮಾತು ನಿಜವಪ್ಪ. ಆದರೆ ನೀನು ಪಾಂಡವರ ಬೆನ್ನಲ್ಲಿ ಬಿದ್ದ ಸಹೋದರನಲ್ಲವೇ? ಅವರ ಕ್ಷೇಮವನ್ನು ಬಯಸಬೇಕಾದದ್ದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ? ನೀವಾರೂ ಜನ ಸೇರಿ ಹಸ್ತಿನಾವತಿಯ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೆ ಕುಮಾರ? ಅಮ್ಮ, ಇದುವರೆಗೂ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು, ಮತ್ತೆ ಅದು ಚಿಗುರುವುದೇ ತಾಯಿ. ಮಮ ಪ್ರಾಣಾಯಿ ಪಾಂಡವ ಎಂದು, ಅಂದರೆ ಪಾಂಡವರ ಜೀವವೇ ನನ್ನ ಜೀವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿ ತಾಯಿ? ಬಿಡಮ್ಮ ನಿನ್ನ ಚಿಂತೆಯನ್ನ. ಲೋಕೈಕ ವೀರನಾದ ನೀನೇ ಆ ಕೌರವರೊಡನೆ ಸೇರಿಕೊಂಡು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಪ್ಪ ಧೈರ್ಯವಾಗಿರಲಿ? ಹೋಗಲಿ ಬಿಡು, ಅವರೊಡನೆ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು ಕರ್ಣ. ನಾಳಿನ ಯುದ್ಧದಲ್ಲಾದರೂ ನೀನು ಪರಾನ್ಮುಖನಾಗಿ ಬಿಡು ಕಂದ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ ತಾಯಿ. ಕುಮಾರ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವುದು. ಅಮ್ಮ, ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ
ಈ ಪ್ರಪಂಚವೆಲ್ಲವೂ ದೂಡಿ ಬಿಟ್ಟಿದ್ದಾಗ ಕುಲಹೀನನನ್ನು ಕರೆದುಕೊಂಡು ಹೋಗಿ ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ಇಂಥ ಸಂದರ್ಭವನ್ನು ಕಲ್ಪಿಸಿಕೊಂಡು ತರೆಯುವುದು ಧರ್ಮವೇ ತಾಯಿ? ಸರ್ವದಾ ಆಗಲಾರದು ತಾಯಿ. ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರೆ. ಕುಮಾರ, ಹೋಗಲಿ ಬಿಡು. ಹೆಚ್ಚಿಗೆ ಹೇಳಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಲಾರೆ. ಕರ್ಣ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡಪ್ಪ, ಅವರನ್ನು ಉಳಿಸು ಕರ್ಣ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು ತಾಯಿ. ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರ ತಾಯಿ, ಉಳಿಸಲಾರೆ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷ ಪಟ್ಟಾಗಲಲ್ಲವೇ ತಾಯಿ ಈ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಜಾಗವಿರುವುದು. ಕುಮಾರ, ಅರ್ಜುನನಿಂದ ನಾನೇ ಮೃತಪಟ್ಟರು. ಕರ್ಣ, ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು ಪರಮಾತ್ಮ, ನಿನಗೈವರು ಮಕ್ಕಳು ಉಳಿದೇ ಉಳಿಯುವುದು ತಾಯಿ. ನೀನು ಚಿಂತಿಸಬೇಡ ತಾಯಿ. ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕುಳಿಯುವರು. ಹೆತ್ತ ಹೊಟ್ಟೆಗದೇ ಸಂತೋಷ. ಅಮ್ಮ, ಕುಮಾರ, ಅಮ್ಮ, ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ? ಅಮ್ಮ, ಇದರಿಂದಲಾದರೂ ನನ್ನ ಎತ್ತ ತಾಯಿಯ ಋಣವನ್ನು ಕಳೆದುಕೊಳ್ಳುವೆನು. ಹೇಳು ತಾಯಿ, ಅದೇನು ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಮಗು? ಅಮ್ಮ, ಹೆತ್ತ ತಾಯಿಯ ಒಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ಅಮ್ಮ? ಸತ್ಯವಾಗಿಯೂ ನಡೆಸಿಕೊಡುವೆನು. ಹೇಳು ತಾಯಿ. ಜನನಿ ನಿನ್ನ ಮಗನಿವನು ಜನನಿ ನಿನ್ನ ಮಗನಿವನು ಮಾತೆಯ ಮಾತಿಗೆ ಹುಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ಮಾತಿಗೆ ಹುಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನುಡಿಯ. ಹೌದಮ್ಮ, ಎಂತಾದರೂ ಸರಿ ನಡೆಸುವೆನು ನುಡಿಯ. ಧರ್ಮಜನ ನಿನ್ನೀ ಪಾದ ಕಮಲದ ಮೇಲಾಣೆ ಜನನೀ. ದೊಡ್ಡ ಬಾಣವ ತೊಡದಿರು ದ್ರೋಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಹೌದು ಮಗನೇ, ಹೌದು ಮಗನೇ. ದೊಡ್ಡ ಬಾಣವ ತೊಡದಿರು ದ್ರೋಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡವೆನು ಮನ್ನಿಸು ಮಾತೆಯ ನೀನೆ ಪ್ರಾಣ ಪದಕ. ಸಹಜಾತರ ಕುವರ ಕುಮಾರ, ಸಹಜಾತರ ಕುವರ
ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ನೀನು ಪಾಂಡವರೊಡನೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಈಗ ನೀನು ಕೇಳ್ತೆ ಅಷ್ಟ ದಿಕ್ಪಾಲಕರಿ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ಈ ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ದುರಾದೃಷ್ಟಕ್ಕೆ ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನು ಕಸಿದನು. ಇನ್ನು ನನ್ನ ಎತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ಹೇಳಿ ವಾಗ್ದಾನವನ್ನು ಪಡೆದಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡುತ್ತಿದೆ. ಮಾಡಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಉಳಿದಿದ್ದು ದೈವೇ ಇಚ್ಛೆ. ಅಮ್ಮ, ನಮಗಿನ್ನು ಈ ಯುದ್ಧದಲ್ಲಿ ಜಯವಿಲ್ಲ ತಾಯಿ. ಕುಮಾರ, ಈ ಯುದ್ಧದಲ್ಲಿ ಜಯವಿಲ್ಲ. ನೀನಿನ್ನು ಸಂತೋಷದಿಂದ ಹೋಗಿ ಬಾ ತಾಯಿ. ಕರ್ಣ, ಅಮ್ಮ, ನಿನ್ನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ ತಾನೆ? ಅಮ್ಮ, ಜನನಿ ಎತ್ತ ಕರುಳಿನ ಬಾಧೆಯನ್ನು ಸತ್ಯ ಸಾಕ್ಷಿ ಧರ್ಮವನ್ನು ಬಿಡಲಲ್ಲೇ ಕಟ್ಟ ಕಡೆಯೋಳ್ ಧರ್ಮದಾದಿಗೆ ಕಾಲಿಡಲಲ್ಲೇ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ. ಸಂದೇಹವ ಬಿಡು ನನ್ನ ಬಾಜೆಯ ಕೇಳ. ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವೂ ನಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವೂ ಲಭಿಸುವುದು. ಕುಮಾರ, ಅಮ್ಮ, ನನ್ನದೊಂದು ಕಡೆಯದಾಗಿ ಒಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನೆಂದು ಹೇಳು ಮಗು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರೊಡನೆ ನೀವು ತಿಳಿಸಬೇಡ ತಾಯಿ. ಕರ್ಣ, ದೈವವಶಾತ್
ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಕುಮಾರ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಿಕೊಡಬೇಕೆಂದು ಇದೋ ನಿನ್ನ ಪಾದಾರವಿಂದಗಳನ್ನು ಹಿಡಿದು ಬೇಡಿಕೊಳ್ಳುವೆನು ಅಮ್ಮ. ಇಂತಹ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿಯೇ ಇಲ್ಲದಂತೆ ನಾಶವಾಗಿ ಹೋಗಲಿ. ಅಮ್ಮ 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 ಮಗವನ್ನು ಯುಗದಿ ಕಾಣಲಾವುದೇ ಕುಮಾರ. ಅಮ್ಮ ನಿನ್ನ ಮಗವನ್ನು ಯುಗದಿ ಕಾಣಲಾವುದೇ ಎಂದು ಬಗೆಯಳು ಬಗೆಯಳು ನೊಂದು ಕಣ್ಣೀರಗರೆ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದು ಪ್ರಯೋಜನವಿಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ಅರಿತವರ್ಯಾ ವಿಧಿ ನಿನ್ನ ಲೀಲೆಯ ತಿಳಿದವರ್ಯಾರಿಹರೋ ದೇವಾ ಅರಿಯಲ ಸಾಧ್ಯ. ಅರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವಾ ಅರಿಯಲ ಸಾಧ್ಯವೋ.
ಅರಿತವರಾರ ವಿಧಿ ಪೂರ್ಣ ಮಾಯೆಯ ತಿಳಿದವರಾರ ದೇವ ಅರಿಯಲ ಸಾಧ್ಯವೋ? ಪ್ರಾಣೇಶ್ವರ, ಪ್ರಿಯಾ ಅಣ್ಣ ಸ್ವಾಮಿ. ಪ್ರಿಯಾ ಸ್ವಾಗತ, ಸುಸ್ವಾಗತ, ಸ್ವಾಗತ ಸುಸ್ವಾಗತ. ನಲ್ಲನೆ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ, ನಲ್ಲನೆ ನೋಡುತ್ತಾ ಪ್ರೀತಿಯ ಮಾತಾಡುತ್ತಾ, ತೆರೆಯ ಸುಖ ನೀಡುತ್ತಾ, ಸ್ವಾಗತ 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 ಸ್ವಾಗತ.
ಭುವನೇಶ್ವರಿ. ಶೃಂಗಾರದ ನಯನದಲ್ಲಿ ಆಹಾ ಸಲ್ಲಾಪರಿಮೆರವ ಓಹೋ ಪ್ರಿಯಾ ಭ್ರಮಣ ಬಾಚಲಿದೆ ನಿಮ್ಮದ ಜೋಡಿಗೆ ಬೆಳಕನ್ನು ನೋಟದಲ್ಲಿ ನಲ್ಲನ ಮನಸ್ಸಿದೆ ಕಣ್ಣೋಟದಲ್ಲಿ ಮನಸ್ಸೋತಿದೆ ಕುಡಿನೋಟದಲ್ಲಿ ನಲ್ಲನ ಮನಸ್ಸಿದೆ ಕಣ್ಣೋಟದಲ್ಲಿ ಮನಸ್ಸೋತಿದೆ ಪ್ರೇಮದ ಪ್ರಿಯಾ ಪ್ರಾಣೇಶ್ವರ, ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೇನೆ. ಈ ದಿನ ಅದು ಲಭಿಸಿತು ಪ್ರಿಯಾ. ಸುಂದರಿ, ನಿನ್ನ ದೇವರ ಸಂದರ್ಶನವನ್ನು ಮಾಡಿದೆ. ಅದಕ್ಕೆ ಸನ್ನಿಧಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯಾ? ಉತ್ತರ ಪ್ರಾಣೇಶ್ವರ, ಎಂತ ನುಡಿ, ಎಂತ ಚಾತುರ್ಯವಾದ ನುಡಿ. ನೆಲೆಸಿರೆ ಸರಿದಾನಿ ಎದೆ
ಹಾರಾಡಿದೆ ಓಲಾಡಿದೆ ಹಾರಾಡಿದೆ ನಿಲ್ಲಿಸಿರಿ ಸರಿಗಾಲ ಎದೆ ಚೆಲ್ಲದೆ ಹೂವಿನ ಬಾಣ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದವಳು ನಾನು ನಿರಾಕರಿಸುವ ಸ್ವಾಮಿ. ಎಷ್ಟೇ ಆಗಲಿ ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ? ಬನ್ನಿ ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮಾರಾಧನೆ ಸ್ವೀಕರಿಸಿ ಸ್ವಾಮಿ. ಪ್ರಿಯ, ನಾನೇ ಆಯ್ದು ಕಟ್ಟಿದ ಈ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನನಾಗು ಪ್ರಿಯ. ಪ್ರಿಯ, ಮನಸೋತೆನು ನೆಲ್ಲ ನಿನಗೆ ಬಿಡು ಮೌನ ಮಾನ ಬಯಸಿರುವೆ. ಪ್ರಿಯ, ಸಂತೋಷವಾಯಿತು. ಬಿಡು ಮೌನ ಮಾನ ಬಯಸಿರುವೆ. ಮನಸೋತೆನು ನನ್ನ ಪ್ರಾಣಕಾಂತ, ನಿನಗೆ ಮನಸೋತೆನು
ಪ್ರಿಯ ಪ್ರಾಣೇಶ್ವರ, ನಾ ನಿನಗೆ ಮನಸೋತೆನೋ ಉತ್ತರ. ಈ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಿದೆ. ಈ 4 ದಿನಗಳಿಂದಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದೆ ಪ್ರಿಯ? ಆಗ ಬಾ ರವಿ ಜಾರಿದ ಬಾ ಶಶಿ ಮೂಡಿದ ತಂಗಾಳಿ ಬೀಸಿ ಬಂತು ಗಂಧ ಚೆಲ್ಲಾಗಿ ಶಶಿ ಮೂಡಿದ ತಂಗಾಳಿ ಸಂಪಿಗೆ ಬಾಮುಡಿವ ಆಯಾಗಿ ಓಲಾಡುವ ಆನಾಗ ಸಂಪಿಗೆ ಬಾಮುಡಿವ ಮನದಲ್ಲಿ ಆಯಾಗಿ ಓಲಾಡುವ ಇರುಳೆಲ್ಲ ಮಾನದ ಆಡೋಣವ ಶಶಿ ಮೂಡಿದ ತಂಗಾಳಿ ಉತ್ತರ. ನಾನು ಹಾಕಿದ ಪ್ರೇಮ ವಿಜಯಮಾಲೆಯಿಂದ, ನೀನು ಹಾಕಿದ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಆಹಾ, ನಿಜವೇ ಪ್ರಿಯ?
ದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲಾಲಾ ಜಯ ಮಂಗಳವರ ಗುಣ ಶ್ರೀಲಾಲಾ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಇಂದಿರಾರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಶ್ರೀಕೃಷ್ಣನ ಪಾದಾರ ವೆಂಕಟ ಗೋವಿಂದ ಹರ ನಮಸ್ ಪಾರ್ವತಿ ಪತಿಯೇ ಹರ ಹರ ಮಹಾದೇವ श्रीरामचंद्र प्रभु की श्री कृष्ण परमात्मा की जय हनुमान की भक्त मंडली की काल भैरवेश्वर स्वामी की कालिकांबा की चामुंडेश्वरी माता की पौराणिक रंग भूमि की जय कर्नाटक माता की नागेंद्र मास्टर की